ಓಕೆ, ಈಗ ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ನೋಡಿ, ಕ್ವೆಶ್ಚನ್ ಏನಿದೆ ಅಂದ್ರೆ, ಆನ್ ಕಂಪೇರಿಂಗ್ ದ ರೇಷಿಯೋಸ್ a1 upon a2, b1 upon b2, c1 upon c2, find out whether lines representing following pairs of linear equations, whether they are intersect or they are parallel or coincident. ಏನ್ ಮಾಡಬೇಕು, ಅವುಗಳ ಕೋಎಫಿಷಿಯಂಟ್ಸ್ ನ ರೇಷಿಯೋಸ್ ಆಧಾರದ ಮೇಲೆ ಅವು ಈ ಲೈನ್ಸ್ ಅಂದ್ರೆ ಇದು ಒಂದು ಲೈನ್, ಹಾಗೆ ಇದು ಇನ್ನೊಂದು ಲೈನ್. ಓಕೆ, ಇವುಗಳ ಕೋಎಫಿಷಿಯಂಟ್ಸ್ ನ ಕಂಪೇರ್ ಮಾಡಿ ಆ ಲೈನ್ಸ್, ಇವೆರಡು ಲೈನ್ಸ್ ಓಕೆ ಏನು ಇಂಟರ್ಸೆಕ್ಟ್ ಆಗ್ತಾ ಇದೆಯಾ ಅಥವಾ ಪ್ಯಾರಲಲ್ ಕೋಇನ್ಸಿಡೆಂಟ್ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಇಲ್ಲಿ ಮೊದಲು ನೋಡಿ, a1 a2 b1 b2 c1 c2 ಇವೇನು ಅಂದ್ರೆ ಈ ವೇರಿಯೇಬಲ್ಸ್ ಜೊತೆಗೆ ಬರೋ ಕೋಎಫಿಷಿಯಂಟ್ಸ್. ಓಕೆ, ಇದ್ರ ಜೊತೆಗೆ ಇನ್ ಕಾನ್ಸ್ಟಂಟ್ ಟರ್ಮ್ಸ್ ಬರುತ್ತಲ್ಲ, ಇವಕ್ಕೆ ನಾವು ಕೋಎಫಿಷಿಯಂಟ್ಸ್ ಅಂತ ಹೇಳ್ತೀವಿ. ಅವನ್ನ a1 upon a2, b1 upon b2, c1 upon c2 ಅಂತ ಹೇಳ್ತೀವಿ. ಓಕೆ, ಎಕ್ಸ್ ನ ಜೊತೆಗೆ ಬರೋ ಕೋಎಫಿಷಿಯಂಟ್ಸ್ ನ a1 ಅಂತ ಹೇಳ್ತೀವಿ. ಇದು a1 ಯಾಕಂದ್ರೆ ಇದು ಇಕ್ವೇಶನ್ 1 ನಲ್ಲಿರೋ a1. ಓಕೆ, ಹಾಗೆ b1 ಇದನ್ನ c1 ಅಂತ ಹೇಳ್ತೀವಿ. ಹಾಗೆ ಇಕ್ವೇಶನ್ 2 ಅಲ್ಲಿ ಬರೋ ಕೋಎಫಿಷಿಯಂಟ್ಸ್ ನ a2, b2 ಹಾಗೆ c2 ಅಂತ ಹೇಳ್ತೀವಿ. ಇದೇ ರೂಲ್ ಈ ಇಕ್ವೇಶನ್ಸ್ಗೂ ಅಪ್ಲೈ ಆಗುತ್ತೆ. ಓಕೆ, ಆಲ್ರೆಡಿ ನಮಗೆ ಸಿಚುವೇಶನ್ಸ್ ಗೊತ್ತು. ಏನು, a1 upon a2 equal to b1 upon b2. ಓಕೆ, a1 upon a2 b1 upon b2 ಗೆ ಈಕ್ವಲ್ ಇಲ್ಲ ಅಂದ್ರೆ ಆ ಲೈನ್ ಯಾವಾಗಲೂ ಏನಾಗ್ತಾ ಇರುತ್ತೆ, ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ. ಓಕೆ, ಇಂಟರ್ಸೆಕ್ಟ್ಸ್ ಅಂತ ಹೇಳ್ತೀವಿ. ಹಾಗೇನೆ a1 upon a2 equal to b1 upon b2 but not equal to c1 upon c2. ಈ ಕೋಎಫಿಷಿಯಂಟ್ಸ್ ನ ನೀವು ಕಂಪೇರ್ ಮಾಡಿದಾಗ ಓಕೆ ಅದರ ಆನ್ಸರ್ಸ್ ಈಕ್ವಲ್ ಆಗಿದ್ರೆ a1 upon a2 equal to b1 upon b2 ಆದ್ರೆ c1 upon c2 ಗೆ ಈಕ್ವಲ್ ಇಲ್ಲ ಅಂದ್ರೆ ಇವೇನಾಗುತ್ತೆ, ಈ ಥರದ ಲೈನ್ಸ್ ಪ್ಯಾರಲಲ್ ಆಗಿರುತ್ತೆ. ಓಕೆ, ಅವಾಗ ನಾವೇನ್ ಹೇಳ್ಬೇಕಾಗತ್ತೆ, ಇವು ಪ್ಯಾರಲಲ್ ಅಂತ. ಸೊ ಇವಾಗ ನೋಡಿ, a1 upon a2 equal to b1 upon b2 and also equal to c1 upon c2. ಈ ಕೇಸ್ ಇದ್ದಾಗ ಈ ಥರದ ಲೈನ್ಸ್ ಏನಾಗಿರುತ್ತೆ, ಒಂದ್ರ ಮೇಲೆ ಒಂದು ಕೋಇನ್ಸೈಡ್ ಆಗಿರುತ್ತೆ. ಕೋಇನ್ಸೈಡ್ ಅಂತ ಹೇಳ್ತೀವಿ, ಕೋಇನ್ಸೈಡ್ ಅಥವಾ ಕೋಇನ್ಸಿಡೆಂಟ್ ಲೈನ್ಸ್. ಓಕೆ, ಈಗ ಅರ್ಥ ಆಯ್ತು ಅನ್ಕೋತೀನಿ. ಸೊ ಇವಾಗ ನಾವು ಮಾಡ್ಬೇಕಾಗಿರೋದೇನು ಅಂದ್ರೆ, ಈ ಕೋಎಫಿಷಿಯಂಟ್ಸ್ ನ ಕಂಪೇರ್ ಮಾಡಿ ಈ ಕಂಡೀಷನ್ಸ್ ಅಪ್ಲೈ ಆಗ್ತಾ ಇದಾವ ಅದರ ಮೇಲೆ ಇಂಟರ್ಸೆಕ್ಟ್, ಪ್ಯಾರಲಲ್, ಕೋಇನ್ಸಿಡೆಂಟ್ ಅಂತ ಡಿಸೈಡ್ ಮಾಡ್ತೀವಿ. ಓಕೆ, ಫಸ್ಟ್ ನೋಡಿ ಕಂಪೇರ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಇಕ್ವೇಶನ್ ಅಲ್ಲಿ a1 ಏನಿದೆ 5, ರೈಟ್. ಸೊ a2 ಏನಿದೆ 7, ಹಾಗೆ b1 ಏನಿದೆ 4 and b2 6, c1 ಏನಿದೆ 8 and c2 9 ಅಲ್ವಾ. ಸೊ ಇದನ್ನ ನೀವು ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂಡು ಇಟ್ಕೋಬೇಕು, ಅಂದ್ರೆ ಮತ್ತೆ ಅದು ಡಿವೈಡ್ ಆಗ್ತಾ ಇರಬಾರ್ದು. ಸೊ ನೋಡಿ, ಇಲ್ಲಿ 5 upon 7 ಮತ್ತೆ ಸಿಂಪ್ಲಿಫೈ ಆಗುತ್ತಾ ಇಲ್ಲ. 4 upon 6 ಎಸ್ ಆಗುತ್ತೆ, 2 2s and 2 3s. ಓಕೆ, ಈವನ್ ಆಫ್ಟರ್ ಸಿಂಪ್ಲಿಫೈಯಿಂಗ್ both are not equal. Okay, 5 upon 7 is not equal to 2 upon 3. Okay, alva. So a1 upon a2 is not equal to b1 upon b2. So ಈ ಲೈನ್ಸ್ ಏನಿದೆ, ಈ ಲೈನ್ಸ್ ಇವಾಗ ಏನಾದಾಗಾಯ್ತು, ಇಂಟರ್ಸೆಕ್ಟ್ಸ್. ಇದನ್ನೇ ನಾವು ಇಲ್ಲಿ ಈ ಕ್ವೆಶ್ಚನ್ ಅಲ್ಲಿ ಪ್ರೂವ್ ಮಾಡಬೇಕಾಗಿದೆ, ಇಂಟರ್ಸೆಕ್ಟ್ ಆಗುತ್ತಾ ಅಥವಾ ಪ್ಯಾರಲಲ್ ಅಂತ. ಸೊ ಫಸ್ಟ್ ಕ್ವೆಶ್ಚನ್ ಏನಿದೆ, ಇಂಟರ್ಸೆಕ್ಟ್ ಆಯ್ತು. ಸೊ ಸೆಕೆಂಡ್ ನ ಕಂಪೇರ್ ಮಾಡೋಣ. ಸೊ a1 ಇದೆ 9, a2 ಇದೆ 18, ಹಾಗೆ b1 3, b2 6, c1 12 and c2 is 24. ಸೊ ಕ್ಲಿಯರ್ ಆಗಿ ನೋಡಿ, ಇದನ್ನ ಮತ್ತೆ ನಾವು ಸಿಂಪ್ಲಿಫೈ ಮಾಡಿ ಕಟ್ ಮಾಡಿ ಇಡ್ಬೋದಲ್ಲ. ಸೊ 9 1s are 9 2s are 3 1s are 3 2s are 12 1s are 12 2s are. ಸೊ ಇವಾಗ ಏನಾಯ್ತು, 1 upon 2 1 upon 2 ಹಾಗೆ 1 upon 2. ಸೊ ಎಲ್ಲ a1 a2 b1 b2 c1 upon c2 ಎಲ್ಲ ಏನಾಗಿದೆ, ಈಕ್ವಲ್ ಆಗಿದೆ ಅಲ್ವಾ, ಸೇಮ್ ಆನ್ಸರ್. ಸೊ ಅದಕ್ಕೆ ಈ ಕೇಸ್ ಇದ್ದಾಗ ಏನಾಗುತ್ತೆ, a1 upon a2 equal to b1 upon b2 c1 upon c2 ಇದ್ದಾಗ ಲೈನ್ಸ್ ಏನಾಗ್ತಾ ಇದೆ, ಕೋಇನ್ಸಿಡೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 6x minus 3y plus 10 2x minus y plus 9. ಇದರಲ್ಲಿ ನೋಡೋಣ, a1 ಏನಿದೆ 6 ಇದೆ, a2 2 and b1 3 minus 3 ಹಾಗೆ minus 1, minus ಕ್ಯಾನ್ಸಲ್ ಆಗುತ್ತೆ, ಎನಿವೆ minus 1.
ಸೊ 3/1 ಅಂತ ಇದೆ. ಹಾಗೆ ನೋಡಿ C1 ಏನಿದೆ 10 ಇದೆ, C2 ಏನಿದೆ 9 ಇದೆ. ಓಕೆ, ಇವಾಗ ನೋಡಿ 2 1s 2 3s ಮೈನಸ್ ಮೈನಸ್ ಹೋಯ್ತು. ಸೊ 10/9. ಓಕೆ, ಸೊ ಇವಾಗ ಏನಾಯ್ತು ಅಂದರೆ A1/A2 ಈಸ್ ಈಕ್ವಲ್ ಟು B1/B2 ಬಟ್ ನಾಟ್ ಈಕ್ವಲ್ ಟು C1/C2. ಈ ಕೇಸ್ ಇಲ್ಲಿ ಪ್ರೂವ್ ಆಯ್ತಲ್ಲ. ಸೊ ಅದಕ್ಕೆ ಇದೇನಾಗುತ್ತೆ, ಅವಾಗ ಈ ಥರದ ಕೇಸ್ ಇದ್ದಾಗ ಅಂಥ ಲೈನ್ಸ್ ಏನಿದೆ ಪ್ಯಾರಲಲ್ ಆಗಿರುತ್ತೆ ಯಾವಾಗಲೂ. ಓಕೆ, ಪ್ಯಾರಲಲ್. ಓಕೆ, ಸೊ ಇದು ಸೆಕೆಂಡ್ ಕ್ವೆಶನ್ನ ಆನ್ಸರ್ಸ್. ಓಕೆ, ಇಲ್ಲಿ ನೋಡಿ, ನೀವು A1/A2 B1/B2 ಇದನ್ನ ತಗೋತಿರ್ಬೇಕಾದ್ರೆ ಸೈನ್ಸ್ನ ತುಂಬ ಗಮನದಲ್ಲಿ ಇಟ್ಕೋಬೇಕು. ನಾನಿಲ್ಲಿ ಫಸ್ಟ್ ಕ್ವೆಶನ್ ಅಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡಿ ಮೈನಸ್ ಇಟ್ಟಿಲ್ಲ. ಅಬೌಟ್ ಸೈನ್ಸ್ ಅದು ನನಗೆ ಆಮೇಲೆ ಗೊತ್ತಾಯ್ತು. ಓಕೆ, ಅಷ್ಟೊಂದೇನು ವ್ಯತ್ಯಾಸ ಆಗಲ್ಲ, ಬಟ್ ಸ್ವಲ್ಪ ನೀವು ಸೈನ್ಸ್ ಬಗ್ಗೆನೂ ಸ್ವಲ್ಪ ಗಮನ ಇಟ್ಕೋಬೇಕಾಗುತ್ತೆ. ಓಕೆ.